ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಇಲ್ಲಿ ಭೂಮಿ ಮತ್ತು ಅಜಿತ್ ಸೆಕೆಂಡ್ ಇನ್ನಿಂಗ್ಸನ್ನು ಶುರು ಮಾಡ್ತಾರಂತೆ. ಹಾಗಾದರೆ ಇಬ್ಬರು ಒಂದಾದ್ರೆ ಇಬ್ಬರು ಸಂಸಾರ ಶುರು ಮಾಡ್ತಾರೆ. ನೋಡೋಣ ವಿಡಿಯೋದಲ್ಲಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಒಂದೇ ಸ್ಟೇಷನಲ್ಲಿದ್ದರೆ ಹೇಗಿರುತ್ತೆ ಅನ್ನೋದನ್ನು ಮನೆಯವರೆಲ್ಲ ಡಿಸ್ಕಸ್ ಮಾಡ್ತಾರೆ. ಅದನ್ನು ನಮ್ಮ ಅಜಿತ್ಗೂ ಹೋಗಿ ಹೇಳ್ತಾರೆ. ಆಗ ಅಯ್ಯೋ ಬೇಡ ಬೇಡ ಅಂದ್ಬಿಡ್ತಾರೆ. ಭೂಮಿ ಬೇಡ ಅಂದ ತಕ್ಷಣ ಏನಿದು ಬೇಡ ಅಂತಿದೆಯಲ್ಲ, ಅಲ್ಲ ಕಣೆ, ಗಂಡನ ಒಂದೇ ಸ್ಟೇಷನಲ್ಲಿ ಡ್ಯೂಟಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ರಜೆ ಏಳೇ ಕೇಳೆ ರಜೆ ಆಗ್ಬೋದು. ಸೊ ಪ್ರತಿಯೊಂದು ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ಚೆನ್ನಾಗೇ ಎಕ್ಸ್ಪ್ಲೇನ್ ಮಾಡ್ತಾರೆ ಸಂಗೀತಮ್ಮನವರು. ಆಗ ಹೌದು ಭೂಮಿ ಯಾಕೆ ಬೇಡ ಅಂದರೆ ಸಡನ್ನಾಗಿ ಅಂದರೆ ನಿಮ್ಮಿಬ್ಬರು ಮಧ್ಯೆ ಸರಿ ಇಲ್ಲ, ನೀವಿಬ್ಬರು ಜಗಳ ಆಡಿದ್ದೀರಾ ಅಂತ ಹೇಳ್ಬಿಟ್ಟು ಮತ್ತೆ ಅದೇ ರಾಗ ಅದೇ ಹಾಡು. ಅಯ್ಯೋ ಅಮ್ಮ ಆಗಲ್ಲ ಅಮ್ಮ, ಭೂಮಿ ಏನಿರೋದು ಆಗಲ್ಲ, ನಾನು ಹೇಳ್ತೀನಿ ಕೇಳು. ಏನಂತಂದರೆ ಭೂಮಿ ಯಾರು ಹೇಳು, ನನ್ನ ಹೆಂಡತಿ ಅಂದಮೇಲೆ ಸೊ ಎಲ್ಲರೂ ಕೂಡ ಅವಳಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಅವಳ ಜೊತೆ ಯಾರೂ ಸರಿಯಾಗಿ ಮಾತಾಡೋದಿಲ್ಲ. ಯಾಕಂದರೆ ಹೈಯರ್ ಆಫೀಸರ್ ಹೆಂಡತಿ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾಡಿನರಿ ರೆಸ್ಪೆಕ್ಟ್ ಕೊಡೋಕ್ಕೆ ಶುರು ಮಾಡ್ತಾರೆ. ಅದು ಅಲ್ಲದೆ ಒಟ್ಟಿಗೆ ಕೂತು ಊಟ ಮಾಡೋಕ್ಕಾಗೋದಿಲ್ಲ. ಜೊತೆಗೆ ಅವಳು ಏನೇ ಕೆಲಸ ಮಾಡಿದ್ರೂ ಕೂಡ ಏನಾಗುತ್ತೆ ಅಂತಂದರೆ, ನನ್ನಿಂದನೇ ಅವಳಿಗಾಯಿತು ಅಂದರೆ ಅವಳಿಗೆ ಯಾವ ಕ್ರೆಡಿಟು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಅಯ್ಯೋ ಹೌದಲ್ವೇನೋ ತಡ್ಡಿ ಕಣೋ, ನಾನು ಇದೆಲ್ಲ ನನಗೆ ಒಳಗೆ ಇಲ್ವೋ, ಆದರೂ ಕಣೋ ಅವಳು ಬೇರೆ ಊರಿಗೆ ಹೋಗಿ ಡ್ಯೂಟಿ ಮಾಡೋದು ನನಗೆ ಇಷ್ಟ ಇಲ್ಲ, ಅವಳು ಇಲ್ಲೇ ಇರಬೇಕು ಅಂತ ಹೇಳ್ತಾರೆ. ಅವರು ಇಮ್ಯಾಜಿನ್ ಮಾಡ್ಕೋತಾರೆ. ಭೂಮಿ ಏನಪ್ಪ ಅಂತಂದರೆ ಅಪಾಯಿಂಟ್ಮೆಂಟ್ ಲೆಟ್ರ್ ತೊಗೊಂಬಂದಿರೋದು, ಭೂಮಿ ಕಳ್ಳರನ್ನ ದಬಾಯಿಸಿರೋದು, ಬಂದಿರೋರನ್ನ ವಿಚಾರಿಸ್ಕೊಂಡಿರೋದು, ಸಾಹೇಬ್ರೆ ನೀವು ಹೊರಡಿ, ನೀವು ರೆಸ್ಟ್ ಮಾಡಿ ನಿಮ್ಮ ಕಾಪಿ ಹೇಳಿದ್ದೀನಿ, ಏನೇ ಸಮಸ್ಯೆ ಇದ್ದರೆ ನನ್ನ ಹತ್ರ ಬನ್ನಿ ಅನ್ನೋದು, ಮಾಲಾಶ್ರೀ ನ್ಯೂ ವರ್ಷನ್ ಹೆಂಗರ್ ವರ್ಷನ್ ಅಂತ ಹೇಳೋದು, ಅವ್ರಿಗೆ ಕತ್ತು ನರಗಳೆಲ್ಲ ಕಿತ್ತೋಗ್ಬಿಡುತ್ತೆ ಹಂಗೆ ಬಾರಿಸ್ಬಿಡ್ತೀನಿ ಅಂತ ಕಳ್ಳರು ಬಾಯಿ ಬಿಡಿಸೋದಾಗಿರ್ಬೋದು. ಹಬ್ಬಬ್ಬಬ್ಬ ಅವಳು ಹಾರ್ಬರ್ಡನ್ನ ನೋಡಬಾರ್ದು, ಅಷ್ಟು ಚೆನ್ನಾಗಿ ಗಿರ್ರನತ್ತೆ. ನಮ್ಮ ಅಜಿತ್ ಅವ್ರಿಗೆ ಹೇಳಿಲ್ವಾ ಅವ್ರ ಡ್ರೀಮ್ ಅದು. ಸೊ ಅದಾದಮೇಲೆ ಮತ್ತೇನಾಗುತ್ತೆ ಅಂತಂದರೆ, ಈ ಕಡೆ ಇಬ್ಬರು ರೂಮ್ಗೆ ಹೋಗ್ತಾರೆ. ರೂಮ್ಗೆ ಹೋಗಿ ಮತ್ತೆ ಕಿತ್ತಾಡೋಕ್ಕೆ ಶುರು ಮಾಡ್ತಾರೆ. ಸಾಹೇಬ್ರೆ ಯಾಕೆ ಸಾಹೇಬ್ರೆ ಹಂಗೆ ಮಾಡ್ತಿದ್ದೀರಾ ಅಂದ ತಕ್ಷಣ, ಅಲ್ಲ ಏನಾಗಿದೆ ನಿನಗೆ, ಅಲ್ಲ ನಾನೇನು ನನ್ನ ಸ್ಟೇಷನ್ಗೆ ನಾನೇ ಹಾಕಿಸ್ಕೊಂಡು ನೀನು ನನ್ನ ಸ್ಟೇಷನ್ಗೆ ಬಾ ಅಂತ ಕರೆದಂಗೆ ಆಗಲ್ಲ ಅಂತ ಹೇಳ್ಬಿಟ್ಟಿಯಲ್ಲ ನೀನು ಅಂದ ತಕ್ಷಣ, ಅಲ್ಲ ಸಾಹೇಬ್ರೆ ಮತ್ತು ಅಲ್ಲ ಸಾಹೇಬ್ರೆ ಇಲ್ಲ ಸಾಹೇಬ್ರೆ ಅನ್ನೋದ್ಬಿಟ್ಟು ನೀನು ಹೇಳೋದು, ಅಲ್ಲ ಸಾಹೇಬ್ರೆ ನೀವೇನು ಸಾಹೇಬ್ರೆ ಅಷ್ಟು ಸುಳ್ಳು ಹೇಳ್ಬಿಟ್ರಿ ಅಂತ ಹೇಳಿದ ತಕ್ಷಣ, ಮತ್ತು ನೀನು ಹೇಳೋದು ನಾನು ಪ್ಯಾಚಪ್ ಮಾಡೋದು ಇದೇ ಅಲ್ವಾ ಅಂತ ಹೇಳ್ಬಿಟ್ಟು ಮತ್ತೆ ಇಬ್ಬರು ಜಗಳ ಆಡ್ಬಿಟ್ಟು ಭೂಮಿ ಕೆಳಗಡೆ ಮಾಡ್ಕೋತಾಳೆ. ನಮ್ಮ ಅಜಿತ್ ಅವರು ಮೇಲ್ಗಡೆ ಮಾಡ್ಕೋತಾರೆ. ಮನೆಯವರು ಮತ್ತೆ ಅಷ್ಟು ಜನ ಬರ್ತಾರೆ. ಏನಿದು ನೀನು ಯಾಕೆ ಶಾಪಿಗೆ ಕೆಳಗಡೆ ಮಲ್ಕೊಂಡಿದ್ಯಾ, ನೀನು ಯಾಕೆ ಮೇಲೆ ಮಲ್ಕೊಂಡಿದ್ಯಾ ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿ ಅವ್ರಿಗೆ ಆಲ್ರೆಡಿ ಡೌಟ್ ಬಂದಿರುತ್ತೆ, ಭೂಮಿ ಮತ್ತು ಅಜಿತ್ ಮಧ್ಯೆ ಏನೋ ಸರಿ ಇಲ್ಲ. ಭೂಮಿ ಪಟ್ಟಂತ ಬೇಡ ಅಂತ ಹೇಳಿದ್ಲು, ಸಾರಿ, ಮೇಲ್ನೋಟಕ್ಕೆ ಮಾತ್ರ ಅವರಿಬ್ಬರು ಚೆನ್ನಾಗಿದ್ದಾರೆ. ಆದರೆ ಏನಪ್ಪ ಅಂತಂದರೆ ಅವರು ಒಬ್ರನ್ನೊಬ್ರು ಚೆನ್ನಾಗಿ ಪ್ಯಾಚಪ್ ಮಾಡ್ಕೊಳ್ತಾರೆ. ಆದರೆ ಅವರಿಬ್ಬರ ಮಧ್ಯೆ ಪ್ರೀತಿ ಇಲ್ಲ, ಏನೋ ನಡೆದಿದೆ ಅಂತ ಹೇಳ್ಬಿಟ್ಟು ಡೌಟ್ ಬಂದು ರೂಮ್ಗೆ ಹೋಗ್ತಾರೆ. ರೂಮಲ್ಲಿ ಇಬ್ಬರು ತಗ್ಲಾಕೊಂಡ್ಬರ್ತಾರೆ. ನೋಡು ಭೂಮಿ, ನಾನು ಏನಪ್ಪ ಅಂತಂದರೆ ಹಾಗೆ ಅಂದರೆ ಬೇರೆ ನೆಪಗಳು ಹೇಳ್ಬೇಡ, ನೀನು ದೇವರಿಗೆ ದೀಪ ಹಚ್ಚಿದ್ರನ್ನ ನಾನು ನೋಡಿದ್ದೀನಿ ಅಂತ ಅಜ್ಜಿ ಹೇಳ್ತಾಳೆ. ಅದು ಅಜ್ಜಿ ಅಮ್ಮ ಅದು ಮಂಚದ ಮೇಲೆ ಕೆಳಗಡೆ ಬಿದ್ದಲ್ವಾ ಅದಕ್ಕೆ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಏನೇನೋ ನೋಡು, ನೀವೇನು ಹೇಳಿದ್ರು ನಾನು ಕೇಳೋದಿಲ್ಲ, ಇದು ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಬೈಯೋಕ್ಕೆ ಶುರು ಮಾಡ್ತಾರೆ. ಬೈದ್ಬಿಟ್ಟು ಹೋಗಿ ಇನ್ನೊಂದ್ಸರಿ ಇದು ಆಗಬಾರ್ದು, ನಿಮ್ಮಿಬ್ಬರ ಮಧ್ಯೆ ಚೆನ್ನಾಗಿರಬೇಕು, ಇಲ್ಲ ಅಂದರೆ ಅಂತ ಹೇಳಿ ವಾರ್ನ್ ಮಾಡಿ ಹೋಗ್ತಾರೆ. ಇಬ್ಬರು ಮಂಚದ ಮೇಲೆ ಕೂತ್ಕೊಂಡು ಮಾತಾಡ್ತಾರೆ. ಅವರೆಲ್ಲರೂ ಹೋಗ್ತಾರೆ. ಸಂಗೀತಂಗೆ ಮತ್ತೆ ಡೌಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅವರು ಏನೋ ಇದೆ ಅಂತ ಹೇಳ್ಬಿಟ್ಟು, ಅಲ್ಲ ಕತ್ನೋ ಮಸಾಜ್ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ನನ್ನ ಮಗನ ಪ್ರೀತಿ ಮಾಡ್ತಾರೆ ಭೂಮಿ ಅಂದ್ಕೊಂಡೆ. ಸೊ ಅಲ್ಲಿ ಸಂಗೀತನೂ ಹಾಡೋಕೋತಾರೆ, ಭೂಮಿನೂ ಹಾಡೋಕೋತಾರೆ. ಯಾಕಂತಂದರೆ ಏನಂತಂದರೆ ಎಮ್ಮೆ ದನಕ್ಕೆಲ್ಲ ಹೋಲಿಸ್ತಾರೆ ಮಸಾಜ್ ಮಾಡೋದನ್ನು. ಅದೇನೋ ಎಲ್ಲ ನೆನೆಸ್ಕೊಂಡು ನಾನು ಖುಷಿಯಾಗಿದ್ದೆ, ಆದರೆ ಇವ್ರಿಗೂ ಮಧ್ಯೆ ಏನೂ ಸರಿಯೇ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಫೀಲ್ ಮಾಡ್ಕೋತಾರೆ. ಆಮೇಲೆ ಅಜಿತ್ ಭೂಮಿ ಮಂಚದ ಮೇಲೆ ಕೂತ್ಕೋತಾರೆ. ಭೂಮಿ ಕೈ ಹಿಡಿತಾರೆ ನಮ್ಮ ಅಜಿತ್ ಅವರು. ಭೂಮಿ ಇಷ್ಟೆಲ್ಲ ಜಗಳ ಮಾಡೋದು ಯಾಕೆ, ಅಲ್ಲಿ ಶ್ರವಣವ್ರು ಖುದ್ದು ನಿಂತು ಕೇಳಿಸ್ಕೊತಾ ಇರ್ತಾರೆ. ಹೌದು ಭೂಮಿ, ನಾವು ಮುಂಚೆ ಹೇಗಿದ್ವಲ್ಲ ಹಾಗೆ ಇದ್ಬಿಡೋಣ, ಫ್ರೆಂಡ್ಸ್ ಆಗಿ ಸೇಬ್ರೆ ಅಂತ ಹೇಳಿದ ತಕ್ಷಣ, ನಿಮಗೆ ಇಷ್ಟ ಇದ್ದರೆ ಮಾತ್ರ ಅಂತ ಹೇಳ್ತಾಳೆ. ಮತ್ತು ಭೂಮಿ ಡೌ ಮಾಡ್ತಾಳೆ. ಓಕೆ ಹಾಗಾದರೆ ಸೆಕೆಂಡ್ ವಿನ್ನಿಂಗ್ ಸ್ಟಾರ್ಟ್ ಮಾಡೋಣ. ವಿನ್ನಿಂಗ್ ಹೆಂಗಿರ್ಬೇಕಂದ್ರೆ ಭರ್ಜರಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಮಾತಾಡ್ಕೋತಾರೆ. ಅದನ್ನು ಕೇಳಿ ಹೋಗ್ತಾರೆ ಶ್ರವಣ್ ಅವರು. ಆ ಕಡೆ ದೇವಯಾನಿ ಮತ್ತು ಅಂಜುಗೆ ಬೈತಾ ಇರ್ತಾಳೆ. ಅಲ್ಲ ಮಮ್, ಏನು ಇದು ಕರ್ಮ ಅಂದರೆ ನೀನೇ ಹೋಗಿ ನೀನೇ ತಗ್ಲಾಕೊಂಡಿದ್ಯಾ, ಆ ಭೂಮಿ ಮೇಲೆ ಚಾಡಿ ಹೇಳಿದೆ, ಈಗ ಅನುಭವಿಸು ಅಂದಾಗ, ಮತ್ತು ನನಗೆ ಅಡುಗೆ ಮಾಡೋಕ್ಕೆ ಬರೋದಿಲ್ಲ ಮಾಮ್, ಅಷ್ಟೊಂದು ಕಷ್ಟಪಟ್ಟು ಅಡುಗೆ ನನ್ನಿಂದ ಆಗಲ್ಲ ಮಾಮ್, ಅವ್ನಿಗೆ ಏನು ಇಷ್ಟ ಅಂತ ನನಗೆ ಗೊತ್ತಿಲ್ಲ ಅಂದಾಗ, ಚಂದನ ರೀಲ್ಸ್ ನೋಡ್ತಾ ಕೂದಿರ್ತೀಯಲ್ಲ ಅದ್ರ ಬದಲು ಅಡುಗೆಗಳನ್ನು ನೋಡಿ ಕಲ್ತ್ಕೊ, ಅವನಿಗೆ ವಿಧವಿಧವಾದ ಅಡುಗೆಗಳನ್ನು ಮಾಡೋಕೆ ಅಂದ್ರೆ ನನ್ನ ಕೈಲಿ ಆಗಲ್ಲ ಮಾಮ್, ಅವ್ನಿಗೆ ಹೇಳ್ಬಿಡ್ತೀನಿ ಅಂದ ತಕ್ಷಣ ದಡ್ಡಿ ಅಂತ ಬೈತಿರ್ತಾರೆ. ಅಲ್ಲಿಗೆ ನಚ್ಚಿ ಎಂಟ್ರಿ ಕೊಟ್ಟಾಗ ಸಾರಿ ಏನೋ ಮಾತಾಡ್ತಿದ್ರೆ ಅಂದಾಗ, ಹಾಗೆ ಏನಿಲ್ಲಪ್ಪ ಯು ಕ್ಯಾರಿಯನ್ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಅಂಜು ನೀನು ಟೊಮೊಟೊ ಗೊಜ್ಜು ಎಷ್ಟು ಚೆನ್ನಾಗಿ ಮಾಡಿದೆಯಾ, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ಈ ಮಾಡಿರೋ ಕೈಗಳಿಗೆ ಮುತ್ತು ಕೊಡಬೇಕು ಅಂತ ಹೇಳ್ಬಿಟ್ಟು ಇವನು ಎಕ್ಸ್ಟ್ರಾಡಿನರಿ ಡ್ರಾಮಾ ಆಡ್ತಾ ಇದ್ದಾನಪ್ಪ ನಮ್ಮ ಅಜ್ಜಿ ಹೆಂಡತಿ ಅದೇನು ಮಾಡಿದ್ರು ಅನ್ನೋ ಥರ.
ಹೌದಲ್ವಾ? ಸರಿ, ನಿನ್ಗೆ ಹೆಸರುಬೇಳೆ ದೋಸೆ ಅಂದರೆ ಇಷ್ಟ ಅಲ್ವಾ, ಕಾಯಿ ಚಟ್ನಿ ಅಂದರೆ ಹೆಸರುಬೇಳೆ ನೆನೆ ಹಾಕ್ತೀನಿ ಅಂತ ಹೇಳ್ತಾಳೆ. ಹಾಗೆ ನನ್ನ ಪೊಂಗಲ್ ಕೂಡ ಇಷ್ಟ ಅಂತ ಹೇಳ್ತಾರೆ. ಅವಳಿಗೆ ಬೆಂಕಿ ಹತ್ತಿ ಉರಿಯುತ್ತೆ, ಇನ್ನು ಅಡುಗೆ ಮಾಡೇ ಸಾಯ್ಬೇಕಲ್ಲ ಅಂತ. ಸೊ ಈ ಕಡೆ ಶ್ರವಣ ಅವ್ರು ಬಂದು ಮನೇಲಿ ಹೇಳ್ತಾರೆ, ಅಲ್ಲ ಈಗೇನೋ ಸೆಕೆಂಡ್ ವಿನ್ನಿಂಗ್ಸ್ ಅಂತ ಹೇಳ್ತಾ ಇದ್ರು ಅಂತ ಹೇಳಿದ ತಕ್ಷಣ, ಹಾಗಾದರೆ ಮಗು ವಿಷಯ ಇರಬೇಕು ಕಣೋ, ಮಗು ಮಾಡ್ಕೋಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಮನೆಯವರು ಖುಷಿ ಆಗ್ತಾರೆ. ಇವ್ರು ಅಂದ್ಕೊಂಡಿದ್ದೆ ಬೇರೆ, ಇವ್ರು ತಿಳ್ಕೊಂಡಿದ್ದೆ ಬೇರೆ, ಇನ್ನು ಎಲ್ಲೆಲ್ಲಿ ಮುಟ್ಟುತ್ತೋ ಏನೋ ಭೂಮಿ ಅಜಿಸ್ಟೇಷನ್ಗೆ ಬಂದಿದ್ದಾಳೆ ಅಂತ ನಾವು ಅಂದ್ಕೊಂಡ್ವಿ. ಸಂಗೀತಮ್ಮ ಅವರೇನೋ ರೆಕಮೆಂಡ್ ಮಾಡ್ತಾ ಇದ್ದಾರೆ, ಆದರೆ ಭೂಮಿ ಅಜಿಸ್ಟೇಷನ್ಗೆ ಬರ್ತಾಳಾ ಇಲ್ವಾ, ಅಥವಾ ಮಗು ಮಾಡ್ಕೋತಾರೆ. ಸೆಕೆಂಡ್ ಇನ್ನಿಂಗ್ ಅಂತೂ ಭರ್ಜರಿ ಆಗಿರುತ್ತೆ ಅಂತ ಅವ್ರು ಹೇಳಿದ್ದು ಜಸ್ಟ್ ಫ್ರೆಂಡ್ ಆಗಿ, ಬಟ್ ಇವ್ರ ಮನೆಯವರೆಲ್ಲ ಮಗು ಮಾಡ್ಕೊಳ್ಳೋಕ್ಕೆ ಅಂತ ಪ್ಲ್ಯಾನ್ ಇರ್ಬೋದು ಅಂತ ಖುಷಿ ಪಡ್ತಾ ಇದ್ದಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.